ಅಟ್ಟಾರಿ ಗಡಿ ಬಂಧನ ಭಾರತ ಮುಂದುವರಿಸಿದೆ. ಇವರಿಗೂ 911 ಪಾಕಿಗಳನ್ನ ಹೊರದಬ್ಬಿದೆ. ಆದರೆ ತಮ್ಮವರನ್ನ ಬಿಟ್ಕೊಳ್ಳೋದಕ್ಕೆ ಪಾಕಿಸ್ತಾನ ಸತಾಯಿಸ್ತಾ ಇದೆಯಂತೆ, ಬೇಡ ನೀವು ಅಂತ. ಭಾರತ ಅಂಚೆ ವ್ಯವಹಾರವನ್ನು ಸ್ಥಗಿತಗೊಳಿಸಿದೆ. ಅರಬ್ಬಿ ಸಮುದ್ರದಲ್ಲಿ ಗುಜರಾತ್ ಕರಾವಳಿಯಲ್ಲಿ ಭಾರತ ನೌಕಾಪಡೆ ಸಮರಾಭ್ಯಾಸವನ್ನು ಮುಂದುವರಿಸಿದೆ. ಯುದ್ಧ ನೌಕೆ INS ಸೂರತ್ ತಲುಪಿದೆ. ಅಲ್ಲದೆ ಉತ್ತರ ಪ್ರದೇಶದ ಗಂಗಾ ಎಕ್ಸ್ಪ್ರೆಸ್ನಲ್ಲಿ ನಾಳೆ ವಾಯುಸೇನೆಯಿಂದ ಬಲ ಪ್ರದರ್ಶನ ಕೂಡ ಆಗುತ್ತೆ. ಅಮೃತಸರ ಗಡಿಯಲ್ಲಿ ಉಗ್ರ ವಿಧ್ವಂಸಕ ಕೃತ್ಯ ತಡೆದಿರುವಂತಹ BSF ಅಪಾರ ಪ್ರಮಾಣದ ಶಸ್ತ್ರಾಸ್ತ್ರಗಳನ್ನು ವಶಕ್ಕೆ ತೆಗೆದುಕೊಂಡಿದೆ. ಪಾಕಿಸ್ತಾನ ತನ್ನವರನ್ನು ತನ್ನವರಲ್ಲ ಅಂತ ಹೇಳೋದು ಹೊಸದೇನಿದೆ? ಕಾರ್ಗಿಲ್ ಯುದ್ಧದಲ್ಲಿ ಅವರ ಸೈನಿಕರು ಟೈಗರ್ ಹಿಲ್ಸ್ ಹತ್ರದಿಂದ ಕೆಳಗಡೆಗೆ ಬಂದ ಅಟ್ಯಾಕ್ಗಳಲ್ಲೆಲ್ಲ ಸತ್ತಾಗಿದ್ದ ಬಾಡಿಗಳನ್ನು ಕೇಳಿದ್ರೆ ದೇ ಡಿಡ್ಂಟ್ ಟೇಕ್. ಭಾರತದೊಳಗಡೆ ಇರೋ ಪಾಕಿಸ್ತಾನಿಗಳನ್ನ ಕರ್ಕೋಬೇಕಾದ ಅವ್ರ ಧರ್ಮ. ಕರ್ಕೊಳ್ಳದೇ ಇದ್ದರೆ ಯಾವ ಅನುಕಂಪವನ್ನು ಅವ್ರ ಮೇಲೆ ನಾವು ತೋರಿಸ್ಬೇಕಾಗಿಲ್ಲ. 2 ಗಡಿಯ ಮಧ್ಯ ಒಂದು ಟೆಂಟ್ ಹಾಕಿ ಬೇಕಿದ್ರೆ ಅಲ್ಲಿ ಅವ್ರಿಗೆ ತಾಕತ್ತಿದ್ರೆ ಅವ್ರು ಆ ಕಡೆಯಿಂದ ಅನ್ನ ಇದು ತರಿಸ್ಕೊಂಡು ಬೇಯಿಸ್ಕೊಂಡು ತಿನ್ಕೊಂಡಿರಲಿ. ಯಾವ ಅನುಕಂಪನೂ ತೋರಿಸ್ಬೇಕಾಗಿಲ್ಲ. ದೇರ್ ಈಸ್ ನೋ ಹ್ಯುಮ್ಯಾನಿಟಿ ಇನ್ ದಿಸ್ ಇಶ್ಯೂ. ಈ ತೀರ್ಮಾನಕ್ಕೆ ಬರಬೇಕು ದೇಶ. ಮಾನವೀಯತೆ ಪಾನವೀಯತೆ ಯಾವುದೂ ಇಲ್ಲ ಇಲ್ಲಿ. ಯಾರು ನಮಗದನ್ನು ತೋರಿಸಿಲ್ವೋ ಅವ್ರಿಗೆ ಅದನ್ನು ವಾಪಸ್ ತೋರಿಸ್ಬೇಕಾದ ಅವಶ್ಯಕತೆ ಇಲ್ಲ. ಫಾರೂಕ್ ಅಬ್ದುಲ್ಲಾ, ಒಮರ್ ಅಬ್ದುಲ್ಲಾ, ಮುಫ್ತಿ ಮೊಹಮ್ಮದ್ ಸಯ್ಯದ್ ಮಗಳು, ಈ ಕಚಡಗಳಿಗೆಲ್ಲ ಕೇಳಬಾರ್ದು ನಾವು. ಇವರಿಂದಾನೇ ಆಗಿರೋದು ದೇಶ ಇವತ್ತು ಈ ಪರಿಸ್ಥಿತಿ. ಅವರು ಉದ್ಯೋಗ ಇಲ್ದಂಗೆ ಮಾಡಬೇಕು. ಯಾತಕ್ಕೆ ಜಮ್ಮು ಕಾಶ್ಮೀರ ರಾಜ್ಯವಾಗಿರಬೇಕು? ಕೂಡುದು. ಇಟ್ ಶುಡ್ ಬಿ ಅ ಮಿಲಿಟರಿ ಅಡ್ಮಿನಿಸ್ಟ್ರೇಟೆಡ್ ಪ್ರಾವಿನ್ಸ್ ಆಗಬೇಕದು. ಕಾನ್ಸ್ಟಿಟ್ಯೂಷನಲ್ಲಿ ಒಂದು ವೇಳೆ ಅಮೆಂಡ್ಮೆಂಟ್ ತರಬೇಕು ಅಂದರೆ ತರಬೇಕು. ಜಮ್ಮು ಅಂಡ್ ಕಾಶ್ಮೀರ್ ಶುಡ್ ನಾಟ್ ಹ್ಯಾವ್ ಎ ಎಲೆಕ್ಟೆಡ್ ಗವರ್ನಮೆಂಟ್. ಇಟ್ ಶುಡ್ ಬಿ ಮಿಲಿಟರಿಲಿ ಅಡ್ಮಿನಿಸ್ಟರ್ಡ್ ಅಂಟಿಲ್ ದಿ ಪ್ರಾಬ್ಲಮ್ ಇಸ್ ಸಾಲ್ವ್ಡ್. ಯಾಕಿರಬೇಕಲ್ಲ ಸರ್ಕಾರ ಮಾಡಿಬಿಟ್ಟು ಇವನನ್ನು ಚೀಫ್ ಮಿನಿಸ್ಟರ್ ಮಾಡಿಕೊಂಡು ಇವನಿಗೆ ಬಾಜಾ ಭಜಂತ್ರಿಗಳು ಕೊಟ್ಕೊಂಡು ಲೈಟ್ ಕೊಟ್ಕೊಂಡು ಒದಿಸ್ಕೊಳಕ ನಾವು ಹ್ಯುಮ್ಯಾನಿಟಿ ಇಲ್ಲವಂತೆ. ಅವ್ರ ಅಪ್ಪ ಹೇಳ್ತಾನೆ, ಚೀಫ್ ಮಿನಿಸ್ಟರ್ ಅಪ್ಪ, ಕಚಡ ತಗೊಂಬಂದು ಪಂಡಿತರನ್ನ ನಾಯಿ ನರಿಗಳ ಥರ ಹೊಡೆದು ಆಚೆ ಹಾಕಿದ್ರಲ್ಲ, ಸತ್ತೋಗಿತ್ತೇನೋ ನಿನ್ನ ಹ್ಯುಮ್ಯಾನಿಟಿ ಅವತ್ತು ಅಂತ ಯಾರು ಕೇಳಬಾರ್ದು ಅವನನ್ನು. 47ರಲ್ಲಿ ಸ್ವಾತಂತ್ರ್ಯ ಬಂದ ಮೇಲೆ ನಮ್ಮಲ್ಲೂ ಮುಸ್ಲಿಮರು ಉಳ್ಕೊಂಡ್ರು. ಏನಾಗಿದ್ದಾರೆ ಇವತ್ತು? ಚೆನ್ನಾಗೇ ಇದ್ದಾರೆ ನನ್ನ ಪ್ರಕಾರ. ಬಹುತೇಕರು ತರಲೆ ಮಾಡ್ಕೊಂಡು ಓಡಾಡ್ತಾರೆ ಅಷ್ಟೇ, ಯಾರೇನು ಮಾಡೋಕ್ಕಾಗಲ್ಲ ಅದಕ್ಕೆ. ವೇರಾಸ್ ಅವರನ್ನು ನಂಬಿ ಅಲ್ಲಿ ಉಳ್ಕೊಂಡಿದ್ದ ಹಿಂದೂಗಳ ಪರಿಸ್ಥಿತಿ ಏನಾಯ್ತು ಇವತ್ತು? ಅವತ್ತು ನಿನಗೆ ಕಾಣಿಸ್ಲಿಲ್ವೇನೋ ಹ್ಯುಮ್ಯಾನಿಟಿ, ನಿನಗೂ ನಿಮ್ಮ ಅಪ್ಪನಿಗೂ ಅಂತ ಯಾವನರೊಬ್ಬ ಕೇಳಬೇಕು. ಹ್ಯುಮ್ಯಾನಿಟಿ ಅಂತೆ. ಮನೆಗಳನ್ನು ಮುಟ್ಟಬಾರ್ದಂತೆ, ಪಾಕಿಸ್ತಾನದವ್ರನ್ನ ಕಳಿಸ್ಬಾರ್ದಂತೆ, ಭಯೋತ್ಪಾದಕರನ್ನ ಟಚ್ ಮಾಡಬಾರ್ದಂತೆ, ಮಾತುಕತೆ ಮಾಡಬೇಕಂತೆ. ಮದ್ದು ಮಣಿ ತಗೊಂಬಂದು ಅವನನ್ನು ಫಸ್ಟ್ ಆಚೆ ಹಾಕಬೇಕು ದೇಶದಿಂದ ನನ್ನ ಪ್ರಕಾರ, ಅಂಡರ್ ಎ ಸ್ಪೆಷಲ್ ಲಾ. ಇಂಥವ್ರನ್ನೆಲ್ಲ ಇಟ್ಕೊಂಡು ದೇಶ ನಡೆಸ್ತೀವಂತೆ ನಾವು. ದೇಶ ವೈ ಶುಡ್ ಭಾಳ ಜನ ವಾದ ಮಾಡ್ತಾರೆ, ಜಮ್ಮು ಕಾಶ್ಮೀರ ರಾಜ್ಯವಾಗಬೇಕು, ಯಾವುದ್ರಿ ಪ್ರಜಾಪ್ರಭುತ್ವ? ದೇಶ ವಿರೋಧಿಗಳು ಕೂತ್ಕೊಂಡು ಆಡಳಿತ ನಡೆಸೋಕ್ಕೆ ಪ್ರಜಾಪ್ರಭುತ್ವ ಬೇಕಾ ಅಲ್ಲಿ? ನೋ. ಬರ್ಕೂಡದಲ್ಲಿ ನನ್ನ ಪ್ರಕಾರ ಡೆಮಾಕ್ರಸಿ ಶುಡ್ ಬಿ ಕೆಪ್ಟ್ ಇನ್ ಅಬಯನ್ಸ್ ಇನ್ J&K ಅಲ್ಲೋನ್. ಬೇರೆ ಅಲ್ಲ ನಾನು ಹೇಳ್ತಿರೋದು. ಅದು ಎಲ್ಲಿವರೆಗೆ? ಈ ಪ್ರಾಬ್ಲಮ್ ಸಾಲ್ವ್ ಆಗೋವರೆಗೆ. ಅಲ್ಲೊಬ್ಬ ಮಿಲಿಟರಿ ಜನರಲ್ ಆಡಳಿತ ನಡೆಸಬೇಕು ರಾಜ್ಯಪಾಲನಾಗಿ. ಇವುಗಳಿಗೆ ಉದ್ಯೋಗ ಇಲ್ದಂಗೆ ಮಾಡಬೇಕು ಈ ಕಚಡಗಳಿಗೆ. ಎಸ್